Welcome back to my YouTube channel. ಗೈಸ್ ಲಾಸ್ಟ್ ಕಾಲೇಜ್ ಡೇ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಕ್ರೌಡ್ ಇತ್ತು, ತುಂಬ ಸೌಂಡ್ ಇತ್ತು, ನಾನು ಮಾತಾಡ್ಕೊಂಡು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ನಮ್ಮ ಕಾಲೇಜಲ್ಲಿ ಏನೇನು ನಡೀತು ಅನ್ನೋದನ್ನು ಕ್ಲಿಪ್ಸ್ ತೊಗೊಂಡು ನಿಮ್ಗೆ ಹಾಕಿದ್ದೀನಿ. ಸೊ ನಾನು ಒಂದು ಸ್ವಲ್ಪ ವರ್ಷ ಬಿಟ್ಟು ನೋಡಿದ್ರೆ ನಮ್ಮ ಕಾಲೇಜ್ ಡೇ ಎಲ್ಲ ಹಿಂಗೆ ನಡೀತಲ್ಲ ಅಂತ ಒಂದು ಮೆಮೊರಿಯಬಲ್ ಆಗಿರಲಿ ಅಂತ ನನಗೂ ಕೂಡ ಆ್ಯಂಡ್ ನಿಮಗೂ ಕೂಡ ನೋಡಲಿ ಅಂತ. ಸೊ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಸೊ ಈ ವ್ಲಾಗಲ್ಲಿ ಏನಿರುತ್ತೆ ಅಂದರೆ ಗೈಸ್, ಇದು ನಮ್ಮ ಲಾಸ್ಟ್ ಕಾಲೇಜ್ಗೆ ಹೋಗೋದು. ಹೆಂಗೆ ಹೇಳಬೇಕಂತ ಗೊತ್ತಿಲ್ಲ. ಸೊ ನಾನು ಇವತ್ತೇ ಲಾಸ್ಟ್ ಕಾಲೇಜ್ಗೆ ಹೋಗೋದು. ಸೊ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಹೋಗೋದಾದರೆ ಯಾವಾಗಂದರೆ ಎಕ್ಸಾಮ್ ಟೈಮ್ ಆ್ಯಂಡ್ ನಾಳೆ ಒಂದು ಫೇರ್ವೆಲ್ ಪಾರ್ಟಿ ಇದೆ. ಸೊ ಅದನ್ನು ಮುಗಿಸಿದ್ರೆ ಮತ್ತಿನ್ನು ಎಕ್ಸಾಮ್ಗೆ ಹೋಗೋದು. ನಾರ್ಮಲ್ ಕಾಲೇಜ್ಗೆ ಹೋಗೋ ಥರ ಒಂದು ವ್ಲಾಗ್ ಗೈಸ್ ಇದು. ಐ ಹೋಪ್ ಇದು ನನ್ನ ಮೆಮೊರಿಯಬಲ್ ಆಗಿರಲಿ ಅನ್ನೋದಕ್ಕೋಸ್ಕರ ಈ ವ್ಲಾಗ್. ಸೊ ಈ ವ್ಲಾಗಲ್ಲಿ ಏನೇನಿರುತ್ತೆ ಅಂತ ನೀವು ನೋಡಿ ಕೊನೆಯವರೆಗೂ ವಿಡಿಯೋ ನೋಡಿ ಗೈಸ್. ಸೊ ನೀವು ಮಾಡಬೇಕಾಗಿರೋದು ಗೈಸ್, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಫುಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬೇಡಿ ಗೈಸ್. ಲವ್ ಯು ಗೈಸ್. ಗೈಸ್ ಟಿಫನ್ ಮಾಡ್ಕೊಂಡು ಇವಾಗ ಕಾಲೇಜ್ಗೆ ಹೋಗಬೇಕು. ನನ್ನ ಫ್ರೆಂಡ್ ದೀಕ್ಷಾ ಮತ್ತು ಸ್ನೇಹ ಬರ್ತಾರೆ. ಅವ್ರು ಬಂದ ತಕ್ಷಣ ಕಾಲೇಜ್ಗೆ ಹೋಗ್ತೀನಿ. ಗೈಸ್ ನನ್ನ ನೇಲ್ ಪಾಲಿಶ್ ಕಲರ್ ಹೇಗಿದೆ ಅಂತ ಹೇಳಿ. ಹೇಗಿದೆ? ಏನು ಗೊತ್ತಾ ಗೈಸ್, ಏನಾಯಿತು, ನಾಳೆ ನಾನು ಬ್ಲ್ಯಾಕ್ ಸ್ಯಾರಿ ಹಾಕ್ತಿದ್ದೀನಲ್ಲ, ಸೊ ಅದಕ್ಕೋಸ್ಕರ ನಾನು ಬ್ಲ್ಯಾಕ್ ಕಲರ್ ತಗೊಳ್ಳೋದಾಗಿದೆ. ಇವಳು ಬರೋದು ಲೇಟ್ ಆಗುತ್ತೆ ಅಂದಾಗ ನಾನೇನು ಮಾಡಿದೆ, ಕಾಲಿಗೆ ಹಚ್ಕೊಂಡ್ರೆ ಸ್ಲಿಪ್ಪರ್ ಹಚ್ಕೊಂಡ್ರೆ ಮತ್ತೆ ವೇಸ್ಟ್ ಆಗುತ್ತೆ ಅನ್ನೋದು ಒಂದು ಕಾರಣಕ್ಕೆ ಕೈಗೆ ಹಚ್ಕೊಂಡೆ. ಕೈ ಕಲರು ಮತ್ತು ನೇಲ್ ಪಾಲಿಶ್ ಕಲರು ಒಂದೇ ಆಗಿದೆ ಗೈಸ್. ನಾನೇನು ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಸಿ, ಎದುರ್ಕೋಬೇಡಿ ಆಮೇಲೆ ಕೈ ನೋಡಿ. ಅದ್ರಲ್ಲಿ ಬೇರೆ ಇವಳು ಅಳ್ಗಾಡ್ಸಿದ್ಲು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ನಾನೇ ಗೈಸ್, ನಮ್ದು ನಾಳೆ ಫೇರ್ವೆಲ್ ಡೇ ಇರೋದ್ರಿಂದ ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಹೆಂಗೆ ರೆಡಿಯಾಗಿ ಹೋಗ್ತೀವಿ ಅಂತ ತೋರಿಸ್ತೀವಿ. ಆ ಬ್ಲಾಗನ್ನು ಹಾಕ್ತೀನಿ. ಏನಂತೀರಾ? ಓಕೆ ಗೈಸ್, ಕಾಲೇಜ್ಗೆ ಇವಾಗ ಬಸ್ಸಿಗೆ ವೆಯ್ಟ್ ಮಾಡಬೇಕು. ಕಾಲೇಜಲ್ಲಿ ಸಿಗ್ತೀನಿ. ಲವ್ ಯು ಸೋ ಮಚ್. ನೋಡಿ ಗೈಸ್, ಅವಳು ಆಮೇಲೆ ತೋರಿಸ್ತೀನಿ. ಯಾರು ಹೇಳ್ತಿದ್ರು ನಿನ್ನೆ ನಾಳೆ ಎಲ್ಲ ಕನ್ನಡ ಯೂನಿಫಾರ್ಮ್ ಹಾಕೋ ಬರಬೇಕು ಹೇಳ್ತೀನಿ. ಎಲ್ಲರೂ ಕಂಪಲ್ಸರಿ ಯೂನಿಫಾರ್ಮ್. ಯಾವುದೋ ಇದೆ ಸ್ಪಂದನ ಅಂತ ಇವರೇ ಗೈಸ್. ಇದು ಏನಂತ ಹೇಳೋದಾದ್ರೆ, ನಾಳೆ ಫೇರ್ವೆಲ್ ಇರೋದ್ರಿಂದ ಲಾಸ್ಟ್ ಡೇ. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಗೈಸ್, ಇದೇ ನಮ್ಮ ಕಾಲೇಜು ಇದೇ ನಮ್ಮ ಕಾಲೇಜು. ಸೊ ನಾವು ಫಸ್ಟ್ ಇಯರ್ ಇದ್ದಾಗ ಇಲ್ಲೇ ಬಂದು ಕೂತ್ಕೊಳ್ತಿದ್ದಿದ್ದು ಅಲ್ವೇನ್ರೆ? ಹೌದು ತಾನೇ. ಹಾಂ ಗೈಸ್, ಇಲ್ಲೇ ಬಂದು ಕೂತ್ಕೊಳ್ತಿದ್ದು. ಕ್ಲಾಸಿಗೆ ಬಂಕ್ ಹಾಕಿ, ಇದೇ ಒಂದು ಅಡ್ಡ ಆಗಿದ್ದು, ಕ್ಲಾಸಿಗೆ ಬಂಕ್ ಹಾಕಿ ಕೂತ್ಕೊಳ್ತಿದ್ದಿದ್ದು ಪ್ಲೇಸ್ ಇದು. ಇದೇ ನಮ್ಮ ಕಾಲೇಜ್ನ ಜೆರಾಕ್ಸಿಂದು ಅಂಗಡಿ. ಗೈಸ್, ಫಸ್ಟ್ ನಾವು ಕ್ಲಾಸಿಗೆ ಬಂದಾಗ ಇದು ಇಲ್ಲೇ ಫಸ್ಟ್ ಕ್ಲಾಸ್ ಆಗಿತ್ತು ನಮ್ಮದು. ಬೇಗ ಹಾಕ್ರಿ. ಇದೊಂದು ಅದು ಹಂಗೆ ಆಗಿರೋದು ಅರ್ಥ ಆಗುತ್ತೆ, ಬರುತ್ತೆ, ವರ್ಕ್ ಆಗುತ್ತೆ. ಗ್ರೂಪ್ ಥಿಯರಿ ಮತ್ತೆ ಇದೇನೆ ಸಿಮಿಟ್ರಿ ಎಲಿಮೆಂಟ್ಸ್ ಇದೆ ನನ್ನ ಹತ್ರ.
ಏನದು? ಏನೋ BSc ಅವ್ರದ್ದು ಅಂತೆ. ಹೌದಾ? ಮ್ಯಾಥ್ಸ್ ಇರ್ಬೇಕು ನೋಡು. ಏನೋ ಗ್ರೂಪ್ ಥಿಯರಿ ಮತ್ತೆ ಸಿಮಿಟ್ರಿ. ನನ್ನ ಮೇಲೆ ಆಣೆ ಇಟ್ಟಳು. ನನ್ನ ಮೇಲೆ ಆಣೆ ಇಟ್ಟಳು. ಹೌದಾ? ಬ್ಯಾಗಕ್ಕೆ ಜಿಪ್ ಹಾಕೆ. ನಮ್ಮ ಕಾಲೇಜ್ನ ಇಂಚು ತೋರಿಸ್ತೀನಿ ಗೈಸ್, ಮತ್ತೆ ಈ ಥರ ಬರೋಕ್ಕಾಗಲ್ಲ ಅಲ್ವೇನೆ? ನಾಳೆ ಫೇರ್ವೆಲ್ಗೆ ಲಾಸ್ಟು, ಮತ್ತೆ ಬರಲ್ಲ. ಏನು ನಮ್ಮ ಕಾಲೇಜಲ್ಲಿ ದನ ಕಾಯ್ತಿದ್ದಾವೆ ಅಂತ ಅನ್ಕೋಬೇಡಿ. ಅದ್ರ ಜೊತೆ ಇವಳು ಅಂತ. ನಾನು ಇರ್ತೀನಿ ಅಂದರೆ ಇವಳು ಇರ್ತಾಳೆ ಗೈಸ್, ಇವಳು ಇರ್ತಾಳೆ. ಸ್ನೇಹ ನೋಡಕ್ಕೆ ನಮ್ಮನ್ನು ನೋಡ್ತಿದ್ದಾಳೆ. ಇವಳೇ ಸ್ನೇಹ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೇಮ್ ಹಂಗೆ ಇದ್ದಾಳಲ್ಲ. ವಯಸ್ಸಾಗಿದೆ ಸ್ನೇಹಂಗೆ. ಕೊಂಬೆ ಎಲ್ಲ ಮಡ್ಸ್ಕೊಬಿಟ್ಟಿದೆ ಗೈಸ್. ಇನ್ನೂ ಕ್ಲಾಸ್ ರೂಮ್ಸ್ ತೆಗ್ದಿರಲ್ಲ ಅಂತ. ಇದು ನಮ್ಮ ಗಸಗಸೆ ಗಿಡ ಕಾಲೇಜಲ್ಲಿ ಪ್ರಾಣಿಗಳಿಗೆ ಹಾಕಿ ಅಂತ ಹೇಳಿದ್ರೆ ನಮ್ಮ ಕಾಲೇಜಲ್ಲಿ ತಿಂತಿದ್ದಾರೆ. ಇನ್ನು ಕ್ಲಾಸ್ ರೂಮ್ಸ್ ಓಪನ್ ಆಗಿಲ್ಲ ಅನ್ಸುತ್ತೆ. ನೋಡಿ ನಮ್ಮ ಕಾಲೇಜ್. ನೋಡಿ ಗೈಸ್, ನಾವು ಏನು ಗೊತ್ತಾ, ನಾವು ಫಸ್ಟ್ ಬಂದಾಗಲೇ ನಾವೇ ಫಸ್ಟ್ ಏನೇ ಈ ಕ್ಲಾಸ್ ಇನಾಗ್ರೇಷನಲ್ಲಿ ಇದ್ದಿದ್ದು ನಾವೇ ಫಸ್ಟು. ಆಮೇಲೆ ಕೊರೋನಾ ಬ್ಯಾಚಲ್ಲೂ ಫ್ರೀಯಾಗಿ ಪಾಸ್ ಆಗಿದ್ದು ನಮ್ಮದೇ ಬ್ಯಾಚು. ನಾವು ಏನು ಪಡ್ಕೊಬಂದು ನಾವು ಏನಪ್ಪ ಪಾಪ ಮಾಡಿದ್ವೋ ಪುಣ್ಯ ಮಾಡಿದ್ವೋ ಗೊತ್ತಿಲ್ಲ ಗೈಸ್, ಒಟ್ಟಿನಲ್ಲಿ ಹಿಂಗೆ ಆಗ್ತಿದೆ. ಮತ್ತು ನಾವು ಹೋದ್ಮೇಲೆ ಮತ್ತೆ ಏರಿಸ್ತಿದ್ದಾರೆ ಗೈಸ್. ಇನ್ನೂ ಬಾಗಿಲು ತೆಗ್ದಿಲ್ಲ. ಏನೇನಿದೆ ಅಂತ ಅಂದರೆ ಕ್ಲಾಸಲ್ಲಿ ಕೂತ್ಕೋಬೇಕು ಆಯಿತಾ. ತಗೊಳ್ಳಲ್ಲ, ಬಟ್ ಅದು ಒಂದು ಇದು ಶಾಸ್ತ್ರದ ಪ್ರಕಾರ ಕೂತ್ಕೋಬೇಕು. ಆ್ಯಂಡ್ ಆಮೇಲೆ ನಾಳೆ ಫೇರ್ವೆಲ್ ಇರೋದ್ರಿಂದ ನಮ್ಮದು ಡ್ಯಾನ್ಸ್ ಇದೆ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಇವಳೇನೋ ನಾನು ತೊಗೋಬೇಕು, ನಾನು ದುಡ್ಡು ತಂದಿಲ್ಲ, ಅವಳು ತಂದಿದ್ದಾಳೆ. ಸೊ ಆಮೇಲೆ ಇಸ್ಕೊಂಡು ಹೋಗಬೇಕು ಅಮೌಂಟ್ನ. ಏನಂದರೆ ಇಡೀ ಇವಳೊಂದು ಸ್ವಲ್ಪ ಶಾಪಿಂಗ್ ಮಾಡಬೇಕು ನಾಳೆ ಫೇರ್ವೆಲ್ ಇರೋದ್ರಿಂದ. ಆಮೇಲೆ ಮತ್ತೇನು ಅಂತಂದರೆ ಮತ್ತಿನ್ನೇನು ಇವತ್ತಿದೆ? ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ, MG ಅದೇ ಶಾಪಿಂಗ್ ಇದೆ. ಆಮೇಲೆ ರೀಲ್ಸ್ ಮಾಡಬೇಕು. ಇದು ಹೆಂಗೆ ಹೋಗ್ತೀವಿ, ಎಲ್ಲೆಲ್ಲಿ ತೊಗೊತೀವಿ, ಎಷ್ಟೆಷ್ಟು ರೂಪಾಯಿ ತೊಗೊತೀವಿ ಅನ್ನೋದನ್ನ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಗೈಸ್. ತುಂಬ ರೀಲ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಯಾಕಂದರೆ ಈ ಬಿಲ್ಡಿಂಗಿಗೆ ಬರೋದು ಲಾಸ್ಟ್ ಅಂತ ಅನಿಸುತ್ತೆ ಫೇರ್ವೆಲ್ ಬಿಟ್ಟರೆ. ಸೊ ಎಲ್ಲಿ ಏನೇನಿದೆ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ ಗೈಸ್. ಅಲ್ಲಿವರೆಗೂ ನೀವು ಸ್ಟೇ ಟ್ಯೂನ್. ಏನು ಗೊತ್ತಾ, ನಾನು ಕಾಲೇಜ್ ಡೇಲಿ ಡ್ಯಾನ್ಸ್ ಮಾಡಿದ್ನಲ್ಲ, ಅದು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ವೀಡಿಯೋ ಮಾಡಿಕೊಟ್ಟವನು ಅವನು ವೀಡಿಯೋನೇ ಮಾಡಿಲ್ಲ, ಮಾಡೋಕ್ಕಾಗಿಲ್ಲ, ಅರ್ಧನೇ ಆಗಿದೆ, ಮಾಡೋಕ್ಕಾಗಿಲ್ಲ. ಸೊ ಫೇರ್ವೆಲ್ಲಿಂದು ಡ್ಯಾನ್ಸ್ ಮಾಡ್ತಾರಲ್ಲ ಅದು ಕಂಪ್ಲೀಟಾಗಿ ಡೂ ಲೈಕ್ ದಿಸ್ ಅಂತ ನೋಡಬೇಕು. ವಾಟ್ ಮೈ ಇಂಗ್ಲೀಷು? ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಏನಾವತ್ತು 3,000 ರೂಪಾಯಿದು 3,500 ರೂಪಾಯಿ ಸ್ವೆಟರ್ ತಗೊಂಡಿದ್ದಾಳೆ ಅಂತ ಗೈಸ್. ಏನು ಗೊತ್ತಾ, ದಿನಕ್ಕೆ ಒಂದೊಂದು ಸ್ವೆಟರ್ ಹಾಕ್ತಾಳೆ. ಸ್ವೆಟರ್ ರಾಣಿ ದಿನಕ್ಕೆ ಅದೊಂದು. ಎಷ್ಟು ಜೊತೆ ತಗೊಂಡೆ ಹೇಳೆ? ಇಲ್ಲಿ ಬಾರೆ ನನ್ನ ಫ್ರೆಂಡ್ಸಿಗೆ ಹೇಳು, ನಮ್ಮ ಫ್ಯಾಮಿಲಿಗೆ ಎಷ್ಟು ಜೊತೆ ತಗೊಂಡೆ ಹೇಳು? 3,000 ರೂಪಾಯಿ ಶಾಪಿಂಗ್ ಮಾಡಿದ್ದೀನಿ. ಎಷ್ಟು ಜೊತೆ ಬಂತು? ಎಷ್ಟು ಬಂತು ಗೈಸ್? 3,500 ರೂಪಾಯಿಗೆ ಎಷ್ಟು ಜೊತೆ ತಗೊಂತಿದ್ವಿ ನಾವು ಬಟ್ಟೆ? ವಿಶಾಲ್ ಮಟ್ಟಿಗೆ ಹೋಗಿದ್ರೆ 30 ಜೊತೆ ತಗೊಂತೀವಿ. ಗೊತ್ತಿತ್ತು ಶರ್ಟೇ ಶರ್ಟ್
ಬರೋದಾ 1,000ಕ್ಕೆ ಒಂದು 300 ರೂಪಾಯಿ ಜೀನ್ಸ್ ಅಂದ್ರೆ ಒಂದು 3 ಜೀನ್ಸ್ ಬರೋದಾ 2,000ಕ್ಕೆ ಒಂದು 20 ಜೊತೆ ಬರೋದು ಜೊತೆ ಬರೋದು. ಇವಳು ಅದರಲ್ಲಿ ಬರೀ ಸ್ವೆಟರ್ ತಗೊಂಡಿದ್ದಾಳೆ ಗೈಸ್, 5 ಸ್ವೆಟರ್ ತಗೊಂಡಿದ್ದಾಳು ಅಂತ ನೋಡಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ಇದೆಲ್ಲ ಬರುತ್ತೆ, ಇದೆಲ್ಲ ಬರುತ್ತೆ. ನಮ್ಮ ಬ್ಲಾಗಲ್ಲಿ ಓನ್ಲಿ ನಾರ್ಮಲ್ ಫೇಸ್ ಮಾತ್ರ ಅಲ್ಲೋಡು. ಏನು ಮತ್ತೆ ನಾಳೆ ಫೇರ್ವೆಲ್ ಪಾರ್ಟಿಗೆ ಏನು ಪ್ರಿಪ್ರೇಷನ್? ಆಮೇಲೆ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಸರ್ಪ್ರೈಸ್ ಇಟ್ಕೊಳಕ್ ಒಬ್ರು ಜೊತೆಗೆ ನಾಳೆ ನಾನು ಮರೆತ್ರು ನೀನು ಅನ್ಸತಿ ಬಾ ಆಯ್ತಾ ನಮ್ಮ ಬ್ಲಾಗಿಗೆ. ಗೈಸ್ ಇವಳೊಬ್ಳು ನಾಳೆ ಫೇರ್ವೆಲ್ಗೆ ಆ್ಯಂಕರಿಂಗ್ ಮಾಡ್ತಿರೋದು ಇವಳೆ. ಯಾವ ಲೆವೆಲಾಗಿರುತ್ತೆ ಆ್ಯಂಕರಿಂಗು ನಾನು ನಿಮಗೆ ತೋರಿಸ್ತೀನಿ. ನಾಳೆ ಏನು ಗೊತ್ತಾ, ಇಲ್ಲಿ ನಾಳೆ ನೀನೊಂದ್ಸತಿ ನನಗೆ ಮೀಟ್ ಆಗು, ಹೆಂಗೆ ಕಾಣಿಸ್ತೀಯ ಅಂತ ನಮ್ಗೆ ಗಾಯ್ಸಿಗೆ ತೋರಿಸ್ತೀನಿ. ಓಕೆನಾ ಗೈಸ್? ಹೆಂಗನ್ಸ್ತಿದೆ ಲಾಸ್ಟ್ ಇವತ್ತು ಲಾಸ್ಟ್ ಹೆಂಗನ್ಸ್ತಿದೆ? ನಾಳೆ ಫೇರ್ವೆಲ್ಲು, ಇನ್ನು ಮತ್ತೆ ಯಾರು ಬರಲ್ಲ. ಬರ್ತಿದೆ ಕಣ್ಣೀರು. ಬಿಡು ಹೋಗ್ಲಿ, ಒಂದು ಖರ್ಚು ಗಿಫ್ಟ್ ತರೋಣ ನಾಳೆ. ಅವಾರ್ಡ್ ಕೊಡ್ಸ್ಬೇಕು, ಅವಾರ್ಡ್ ಗೈಸ್ ಇದು ಏನು ಸ್ಕ್ರಿಪ್ಟೆಡ್ ಅಲ್ಲ, ನಮ್ಮ ಡ್ಯಾನ್ಸ್ನ ಫಸ್ಟಿಗೆ ಹಾಕಿದ್ದಾರೆ. ಯಾಕಂದರೆ ನಮ್ಮದು ಚಿಲ್ ಗ್ರೂಪ್ ಅಂತ ಗೈಸ್. ಯಾಕಂತ ಸ್ವಲ್ಪ ಹೇಳು ನಮ್ಮ ಗೈಸ್ ಅಂತ. ಸೊ ಊಟ ಮಾಡ್ಕೊಂಡು ಬಂದಿರ್ತಾರೆ, ಒಬ್ರು ಕುಳ್ಳಿ ಇದ್ದಾರೆ. ವೆಯ್ಟ್, ನೀನು ಕಬಾಬ್ ಮೇ ಹಡ್ಡಿ ಬರಬೇಡ. ವೆಯ್ಟ್, ಯಾಕೆ ಗೊತ್ತಾ ಗೈಸ್, ಗ್ರೂಪ್ ತುಂಬ ಚಿಲ್ ಇದ್ದಾರೆ ಆ್ಯಂಡ್ ತುಂಬ ಅಟ್ರಾಕ್ಟಿವ್ ಆಗ್ತಾರೆ. ಆ್ಯಂಡ್ ಊಟ ಮಾಡಿ ಬಂದು ಎಲ್ಲ ನಿದ್ದೆ ಮಾಡ್ತಿರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಚಿಲ್ ಕೊಡೋಕ್ಕೆ ಆಡಿಯನ್ಸಿಗೆ ನಾವು ಫಸ್ಟ್ ಗ್ರೂಪ್ ಹಾಕಿದ್ವಿ. ನನ್ನ ಮೇಲೆ ಆಣೆ ಇಟ್ಟಳು. ಸೊ ಅಷ್ಟೇ ಗೈಸ್, ಇಷ್ಟು ಹೇಳಿದೆ, ಇಷ್ಟು ನಮ್ಮ ಬಗ್ಗೆ ಒಪಿನಿಯನ್ ಯಾವ್ದು. ಥ್ಯಾಂಕ್ ಯು ರೇಖಾ. ಓಕೆ ಆಫ್ ಮಾಡಲ್ಲ ಗೈಸ್, ನಾಳೆ ಇವಳು ಆ್ಯಂಕರಿಂಗ್ ಮಾಡ್ತಾಳೆ. ಹೆಂಗೆ ಮಾಡ್ತಾಳೆ ಅಂತ ಕಂಪ್ಲೀಟಾಗಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಏನಪ್ಪ ಇದು ಲಾಸ್ಟ್ ಡೇ ಆಗಿರೋ ಕಾಲೇಜ್ಗೆ ಅದನ್ನ ಹೇಳಿ. ಸೋ ಸ್ಯಾಡ್ ಏನು ಹೇಳೋದು. ಇವನ್ ನನಗೆ ಇಷ್ಟು ಫ್ರೆಂಡ್ಸ್ ಲಾಸ್ಟಿಗೆ ಆಗ್ತಿದ್ದಾರೆ, ಏನು ಮಾಡೋದು ಅಂತ ನಿಜವಾಗ್ಲು. ಆಮೇಲೆ ಇದು ಫೇರ್ವೆಲ್ಗೆ ಬಂದ್ಬಿಟ್ರೆ ಯಾರು ಬರಲ್ಲ. ಇನ್ನು ಎಕ್ಸಾಮಿಗೆ ಅದೇ ಲಾಸ್ಟ್, ಕ್ಲಾಸಿಗೆ ಅಂತ ಬರೋದು ಇದು ದೊಡ್ಡ ಸತಿ ಗೈಸ್. ಮೆಮೊರೇಬಲ್ ಆಗಿರಲಿ ಅನ್ನೋದಕ್ಕೋಸ್ಕರ ಎಲ್ಲರೂ ಬಂದಿದ್ದೀವಿ ಗೈಸ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನೀನು ಸುಮ್ಮನೆ ಬಿಡು, ಬೇಡ. ಫುಲ್ ಹೊಡೆದಾಟ ಆಗುತ್ತೆ ಇವಾಗ. ನಾನೇನು ಹೊಡೆದಾಟ ಗೈಸ್ ನೋಡಿ, ನೋಡಿ ಗೈಸ್, ಅವ್ರದೆಲ್ಲ ಎಲ್ಲ ಏನೇ ಸ್ಮೈಲ್ ಅದು ಸ್ಮೈಲ್. ದೀಕ್ಷಾ ನೀನು ಈ ಕಡೆ ಬಾ. ದೀಕ್ಷಾ ಇವ್ನಿಗೆ ಈ ದೀಕ್ಷಾ ಈ ಕಡೆ ಬಾ. ನೋಡಿ ಸ್ಮೈಲ್. ನೋಡ್ರಿ ನಗಾಡ್ರೆ ಎಲ್ಲರೂ ನಗೂಕನೇ ಇಲ್ಲ. ದೀಕ್ಷಾ, ಅಂಜು, ಸ್ನೇಹ. ಥ್ಯಾಂಕ್ ಯು ಸೊ ಮಚ್.
ಎಲ್ಲರೂ ನೋಡಿದ್ರೆ ಗೈಸ್ ಫೋಟೋ ಇದು ಕಾಲಿನ ಒಂದು ವೀಡಿಯೋ ಮಾಡಿ ಹೆಂಗೆ ಕಾಲು ಮುಂದೆ ಇರುತ್ತೆ ಬೇಡ ಬರೀ ಹಿಂಗೆ ಹಿಡ್ಕೊಳ್ಳೋದಿಲ್ಲ ಮಾತಾಡ್ತಿರ್ತೀವಿ ಹಿಂಗೆ ಅಂತ ಆಮೇಲೆ ಹಿಂಗೆ ಇಡೋದಷ್ಟೇ ಮಾತಾಡ ಗೈಸ್ ಫೇರ್ವೆಲ್ ಪಾರ್ಟಿಗೆ ರೀಲ್ಸ್ ಸೆಲೆಬ್ರೇಷನ್ ಗೈಸ್ ಐಸ್ ಕ್ರೀಮ್ ತಿನ್ಕೊಂಡು ಗೈಸ್ ರೆಡಿ ಹೇಳ್ಕೊಳ್ಳಿ ನಾವು ಕಾಲೇಜ್ ಸರಿ ಯಾಕೆ ಓಕೆ ವಾಯ್ಸ್ ಒಂದು ಗಮ್ ಮಾಡ್ಬಿಟ್ಟೆ ಮಚ್ಚಕ ಇದೆಯಂತೆ ಮಚ್ಚಕ ಇದೆಯಂತೆ ಮತ್ತೆ ಹಿಂಗೆ ಜೈ ಅಂಗಲ್ ಮಾಡೋಣ ಈ ಕೈ ಇಟ್ಕೊಂಡು ಏ ಅಲ್ಲ ಬಾರಿ ಇಲ್ಲಿ ಬಾ ಇದೆ ತಿನ್ನು ಅಲ್ಲ ಮಾತಾಡ್ಕೊಳ್ಳಿ ಅಲ್ಲ ಬನ್ನಿ ಬರಲ್ಲ ಚಪ್ಪಿಟ್ರೆ ಸೆಲ್ಫಿ ತೆಗೆಯೋಣ ಸೆಲ್ಫಿ ಬನ್ನಿ ಒಂದು ಕ್ಯಾಂಡಲ್ ನೀವು ಹೋಗ್ಬಿಡಿ ಬಾಗಿ ತಾನ ಕಾಣಲ್ಲ ಪಕ್ಕದಲ್ಲಿ ನಾನು ಚೆನ್ನಾಗಿ ಕಾಣ್ತೀನಿ ಸರಿ ಕಾಣಲ್ಲ ಓ ವೈಟ್ ಏನು ಏ ಆನ್ ಮಾಡಿದ್ದೀನಿ ಹಿಂಗೆ ಎತ್ತರ ಅವತ್ತಾತ ಪಡಿಗೆ ಎಲ್ಲರೂ ನಿಂತ್ಕೊಂಡು ಎತ್ತದು ಈಗ ಒಂದೇ ಸರಿ ಆ ಕಡೆ ಬೇಡ ಫ್ರಂಟಿಗೆ ಸ್ಟಾರ್ಟ್ ಬೇಗ ನಿಂತ್ಕೊಳ್ಳಿ ಟೈಮ್ ವೇಸ್ಟ್ ಮಾಡಬೇಡಿ ನೀವು ತುಂಬಾ ಕೆಲಸ ಇದೆ ನಮಗೆ ಇನ್ನೊಂದ್ಸರಿ ಎತ್ತರೆ ಕಾಲು ಮುಂದೆ ಬಗ್ಗೆ ಎತ್ತಿರಿ ಚೆನ್ನಾಗಿ ಬರ್ತಿದೆ ಮುಂದೆ ಓದಿ ಯಾಕೆ ಚೆನ್ನಾಗಿ ಬಂದಿದೆ ಹಾಂ ಇದು ಒಳ್ಳೆ ಬೈ ಒಂದು ಪ್ರಾಕ್ಟೀಸ್ ಮಾಡೋದು ಕಾಲೇಜ್ ಹೋಗಿದ್ದೆ ಈ ಕಾಲಿಂದ ಪ್ರಾಕ್ಟೀಸ್ ಅಂತ ನೋಡಿ ಹಿಂಗೆ ಅರ್ಲಿ ಪಟ್ಟಿದಲ್ಲ ಅದು ಕಾಲ್ ಕಾಣಿಲ್ಲ ಇಲ್ಲೇ ಕಾಣ್ತಿಲ್ಲ ನಾನು ಕಾಲು ಬೇರೆ ಬೈದೆ ಇರೋ ಬ್ಯಾಗ್ 3 2 1 ಸಾಕು ಕಾಲು ನಾನೇ ಕಾಣ್ತಿಲ್ಲ ಮಾತಾಡ್ರೆ ಗೊತ್ತಿಲ್ಲ ಏನಂತ ತಲೆ ಯಾಕೆ ಹಿಂಗೆ ಮಾಡ್ಕೊಂಡಿದ್ದೀವಿ ನಾನು ಯಾವ ಕಲ್ತಿದ್ದಲ್ಲ ಅದಾಗಿದೆ ಗೈಸ್ ಹಿಂಗೆ ಬನ್ನಿ ಎಲ್ಲ ಇರ್ತೀನಿ ಎಲ್ಲ ಇದು ಥರ ಬರ್ರೆ ಈ ಕಡೆ ಬರ್ರಿ ನಾನು ಕುಳ್ಳ ಆಯ್ತೀನಿ ಹಿಂಗೆ ತಗೊಂಡ ಚೆನ್ನಾಗಿ ಗೊತ್ತಿಲ್ಲ ಚೆನ್ನಾಗಿ ಬಂದೆ ಸೆಲ್ಫಿ ತಗೊಂಡ ಏನಿದು ರೈನ್ಬೋ ಏನಿದು ರೈನ್ಬೋ ಏನಿದು ಏನಕ್ಕೆ 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 ಇದು ಇದು ಇನ್ವಿಟೇಷನ್ ಕಾರ್ಡ್ ಒಳಗಡೆ ಪ್ರಿಂಟ್ ಹಾಕ್ಸಿದೆ ಸ್ವಸ್ತಿ 2K ಆಯ್ತಾ ಜಸ್ಟ್ ವಿಡಿಯೋ ಕ್ಲಿಪ್ಸ್ ತಗೊಂಡಿದ್ದಷ್ಟೇ ಗೈಸ್ ಇದು ನಾಳೆ ಫೇರ್ವೆಲ್ ಪಾರ್ಟಿಗೆ ಪ್ರಿಪ್ರೇಷನ್ ಈಗ ಸೊ
ಗೈಸ್ ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮುಗಿಸಿ ಸರ್ ಜೊತೆ ಲಾಸ್ಟ್ ಹೋಗ್ತಿದ್ದೀವಲ್ಲ ಅದಕ್ಕೋಸ್ಕರ ಒಂದು ಸೆಲ್ಫಿ ತೊಗೊಂಡು ಈ ಜರ್ನಿನ ಎಂಡ್ ಮಾಡ್ತಿದ್ದೀವಿ. ಓಕೆ ಗೈಸ್, ಇವಾಗ ಸಭಾಂಗಣಕ್ಕೆ ಹೋಗ್ತೀವಿ. ನೆಕ್ಸ್ಟು ಅಲ್ಲೂ ಸ್ವಲ್ಪ ಏನೇನು ಮಾಡ್ತಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಸ್ವಲ್ಪ ಶಾಪಿಂಗ್ ಇದೆ ಅದನ್ನು ಮುಗಿಸ್ಕೊಂಡು ಬರ್ತೀವಿ ಗೈಸ್. ಯೂಟ್ಯೂಬ್ ನೋಡಿ ಸಿಗ್ತೀನಿ ಗೈಸ್. ಇದು ನನ್ನ ಫ್ರೆಂಡ್ ಕ್ಲಾಸ್ ರೂಮ್ ಗೈಸ್. ಇದೆ ನಮ್ಮ ಸ್ಟಾಫ್ ರೂಮ್ ಗೈಸ್. ಅಲ್ಲಿ ಹೋದರೆ ನಂದು ಕ್ಲಾಸ್ ಇಂಟರ್ನಲ್ಸ್ ಕ್ಲಾಸ್ ರೂಮ್ಸ್ ಇದೆ ಅಲ್ಲಿ. ಆ್ಯಂಡ್ ಇದು ನಮ್ಮ ಕ್ಲಾಸ್ ರೂಮ್ನ ಎಂಟ್ರನ್ಸ್. ಆ್ಯಂಡ್ ಗೈಸ್ ನೀವು ಇಲ್ಲಿಂದ ನೋಡ್ಬೋದು ನಮ್ಮ ಕಾಲೇಜ್ ಗೈಸ್. ಇದೇ ನಮ್ಮ ಕಾಲೇಜ್ ಹೋಗ್ತಿದ್ದೀವಿ ಅಂದರೆ ಸಭಾಂಗಣಕ್ಕೆ ಹೋಗ್ತಿದ್ದೀವಿ. ಯಾಕೆ ನೋಡಿ ಫ್ರೆಂಡ್ಸ್, ನಾವು ವಾಪಸ್ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲ ಮನೆಗೆ ಶಾಪಿಂಗ್ ಹೋಗ್ತಿದ್ದೀವಿ MG ರೋಡ್ಗೆ. ಬೇಡ ಕಣ ನನ್ನ ಏನೇಂದ್ರೆ ಸ್ಕ್ರಿಪ್ಟೆಡ್ ಇಲ್ಲ, ಎಲ್ಲ ಹಂಗೆ ಹೆಂಗಿರುತ್ತೆ ಹಂಗೆ. ಗೈಸ್ ಇವಾಗ ಅದೇನು ವಿಡಿಯೋ ಕ್ಲಿಪ್ಸ್ ಇದೆ ಅದನ್ನೆಲ್ಲ ತೊಗೊಂಡು ಇವಾಗ ಹೋಗ್ತಿದ್ವಿ. ಆ್ಯಂಡ್ ಇವಾಗ ಎಲ್ಲಿಗ್ರೆ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇಯರಿಂಗ್ಸ್ ನಾವೇನು ತಗೊಳಂಗಿಲ್ಲ ದಿವಸ ಗೈಸ್. ಏನು ಗೊತ್ತಾ ಮಾತಾಡೋಕೆ ಬಿಟ್ರೆ ತಡೀರಿ, ಏನು ಮಾತಾಡ್ತಿದ್ದೀನಿ. ಇವಾಗ ನಾವು ಶಾಪಿಂಗ್ ಹೋಗ್ತಿದ್ದೀವಿ ಗೈಸ್. ನನ್ನ ಹತ್ರ ₹1 ದುಡ್ಡಿಲ್ಲ ಗೈಸ್. ಇವತ್ತಿಲ್ಲ ಜಾಸ್ತಿ ಬಜೆಟ್ ಕಡಿಮೆ ಬಜೆಟ್ ಇಟ್ಟಿಲ್ಲ. ನೋ, ನಾಳೆ ಇಲ್ಲ, ನಾಡ್ದು ಪಕ್ಕ ನಾಡ್ದು ಕೊಡಿಸ್ತೀನಿ. ಒಟ್ಟಿನಲ್ಲಿ ಕೊಡಿಸ್ತೀನಿ, ಪಾರ್ಟಿ ಕೊಡಿಸ್ತೀನಿ ಕಂಡ್ರೆ. ಆಮೇಲೆ ಏನು ಗೊತ್ತು, ₹10 ಇಲ್ದಂಗೆ ಆಗಿದೆ ಇವಾಗ. ಏನು ಮಾಡಲಿ ಹೇಳು. ಏನ್ರೆ ಇವಾಗ ಶಾಪಿಂಗ್ ಇದೆ ಗೈಸ್. ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ಸೊ ಹೆಂಗೆ ಶಾಪಿಂಗ್ ಮಾಡ್ತೀವಿ, ಏನೇನು ಏನಪ್ಪ ಶಾಪಿಂಗ್ ಅಡ್ಡೊಡ್ಡ ಮಾತಾಡಿಸ್ತಾರೆ. ಇವಾಗ ಶಾಪಿಂಗ್ ಹೋಗ್ತಿದ್ದೀವಿ, ಏನೇನು ತೊಗೊಳ್ತೀವಿ ಅಂತ ಫುಲ್ ಅಪ್ಡೇಟ್ ಮಾಡ್ತೀನಿ ಗೈಸ್. ಅಲ್ಲಿವರೆಗೂ ನಮ್ಮ ಜೊತೆನೇ ಇರಿ.